ಪ್ರಿಯ ವೀಕ್ಷಕರೇ ನಮಸ್ಕಾರ. ತಮ್ರಹಳ್ಳಿ ಗ್ರಾಮ ಇತಿಹಾಸ ಪ್ರಸಿದ್ಧ ಗ್ರಾಮ. ಅಲ್ಲಿ ಶ್ರೀ ಬಂಡೆ ರಂಗನಾಥ ದೇವಸ್ಥಾನ ಮತ್ತು ಶ್ರೀ ಗುರು ಕೊಟ್ರೇಶ್ವರ ದೇವಸ್ಥಾನದ ಮೂಲಕ ಆ ಗ್ರಾಮ ಅತ್ಯಂತ ವಿಶೇಷವಾಗಿ ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಈ ಗ್ರಾಮದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಅಕ್ಕಿ ತೋಟೇಶ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಲ್ಲಿನ ಎರಡು ಪ್ರಮುಖ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಅವ್ರ ಜೊತೆಗೆ ಒಂದಷ್ಟು ಆರೋಗ್ಯಪೂರ್ಣ ಚರ್ಚೆಯನ್ನು ಮಾಡೋಣ. ಬನ್ನಿ ತೋಟೇಶ್ವರೇ, ತಮಗೆ ಸ್ವಾಗತ. ನಿಮ್ಮ ಗ್ರಾಮದ ಎರಡು ಪ್ರಮುಖ ಬೇಡಿಕೆಗಳು, ಜ್ವಲಂತ ಸಮಸ್ಯೆಗಳು ಯಾವುವು? ನಮ್ಮ ಬೊಮ್ಮಳ್ಳಿ ತಾಲೂಕಿನಲ್ಲಿ ತಂಬರಹಳ್ಳಿ ಹೋಬಳಿ ಮಟ್ಟದ ಗ್ರಾಮ. ಅಲ್ಲಿ ನೀವು ಹೇಳಿದಂಗೆ ಬಂಡೆ ರಂಗನಾಥ ಮತ್ತು ನಮಗೆ ತುಂಗಭದ್ರಾ ನದಿ ದಡದ ಮೇಲೆ ನಾವೆಲ್ಲ ಇದ್ದೀವಿ. ಯಾಕಂದ್ರೆ ನಾವೆಲ್ಲ ನಿರಾಶ್ರಿತರು. ತುಂಗಭದ್ರಾ ಡ್ಯಾಮ್ ಕಟ್ಟಿದ ಮೇಲೆ ನಾವೆಲ್ಲ ಮ್ಯಾಗ ಬಂದು ಇವತ್ತು ನಿರಾಶ್ರಿತರಾಗಿ ಅಲ್ಲಿ ತಂಬಳ್ಳಿ ಲಿಫ್ಟ್ ಇರಿಗೇಷನ್ ಇರೋದ್ರಿಂದ ನಮ್ಮೆಲ್ಲ ಒಂದು ಅಗ್ರಿಕಲ್ಚರ್ ಬೇಸ್ಡ್ ಐತ್ವಿ. ಬಟ್ ಅಲ್ಲಿ ಅಂದ್ರೆ ನಮಗೆ ತಂಬಳ್ಳಿಯಲ್ಲಿ ನಾವು 2016ರಿಂದ ಒಂದು ಹೋರಾಟ. ನಾನು 2016ರಲ್ಲಿ ನಮ್ಮ ಗ್ರಾಮದಲ್ಲಿ ಬಂದು ನಾನು ಗ್ರಾಜುಯೇಷನ್ ಮುಗಿಸಿ, ಮಾಸ್ಟರ್ ಗ್ರಾಜುಯೇಷನ್ ಮುಗಿಸಿ ನಮ್ಮ ಊರಿಗೆ ಬಂದ್ಮೇಲೆ ನಾನೊಂದು 2 ವರ್ಷ ಬಳ್ಳಾರಿಯಲ್ಲಿ ಡಿಗ್ರಿ ಕಾಲೇಜಲ್ಲಿ ಪ್ರೊಡ್ಯೂಸರ್ ಲೆಕ್ಚರ್ ಆಗಿ 2 ವರ್ಷ ಮಾಡ್ಕೊಂಡು ತಂಬಳಿ ಬಂದ್ಮೇಲೆ ನನಗೆ ಅನಿಸ್ತು, ಬಳ್ಳಾರಿಯಲ್ಲಿ ಅಂತ ದೊಡ್ಡ ಕಾಲೇಜಲ್ಲಿ 5,000 ವಿದ್ಯಾರ್ಥಿಗಳು ಹೋದ್ರ, ಎಷ್ಟು ಹುಡುಗರು ಬರೀ ಸಿಟಿಯಲ್ಲೇ ಓದ್ತಾರ, ಗ್ರಾಮೀಣ ಮಟ್ಟದಲ್ಲಿ ಯಾಕೆ ಇದು ಕಾಲೇಜ್ ಆಗ್ಬೋದು ಅಂತ ಯೋಚನೆ ಬಂತು. ನಮ್ಮ ತಾಲೂಕಿನಲ್ಲಿ ಒಂದೇ ಒಂದು ಡಿಗ್ರಿ ಕಾಲೇಜ್ ಐತದ. ನಮ್ಮ ಇಡೀ ತಾಲೂಕಿಗೆ ಒಂದೇ ಒಂದು ಡಿಗ್ರಿ ಕಾಲೇಜ್ ನಮ್ಮೂರಲ್ಲಿ ಯಾಕೆ ಆಗ್ಬೋದು, ಆಮೇಲೆ ನಮ್ಮೂರಲ್ಲಿ ಸ್ಟ್ರೆಂತ್ ಚೆನ್ನಾಗೈತೆ ಅಂತೇಳಿ ನನಗೆ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಹತ್ರ ನಾನು ಒಂದು ಚರ್ಚೆ ಮಾಡಿದೆ. ಅವತ್ತು ನನಗೆ ಯೋಚನೆ ಬಂತು. ಅವಾಗ ಭೀಮನಾಯಕ್ ಅವರು ನಮಗೆ ಶಾಸಕರಿದ್ರು. ನಾವು ಅವ್ರ ಜೊತೆಗೆ ಯಾವಾಗಲೂ ಬೆಂಗಳೂರು ಹೋಗೋದು ಬರೋದಿತ್ತು. ಆದರೆ ಏನು ಮಾಡಿದ್ವಿ, 2014-15ರಿಂದ ನಾವು ಆ ಭೀಮನಾಯಕ್ ಹಿಡ್ಕೊಂಡು ವಿಧಾನಸೌಧದಲ್ಲಿ ಪ್ರಶ್ನೆ ಹಾಕೋದು. ಆಮೇಲೆ ಇವ್ರನ್ನ 2016ರಲ್ಲಿ ಬಸವರಾಜ್ ಹಿಡ್ಕೊಂಡು ಡಿಗ್ರಿ ಕಾಲೇಜ್ ಬೇಕಂತೇಳಿ ಭೀಮನಾಯಕ್ ಹಿಡ್ಕೊಂಡು ಅವ್ರ ಸಪೋರ್ಟ್ ಮಾಡಿಸಿದ್ವಿ. ಮಾಡ್ಕೊಂತ ಒಂದೇ ನಾವು ನಿರಂತರವಾಗಿ ಪತ್ರ ವ್ಯವಹಾರಗಳು ಈಗ ಮಾಡ್ಕೊಂತ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟಿವ್ ಹೌದು. ವಿವಿಧ ಕಾಲೇಜ್ ಫೀಡಿಂಗ್ ಕಾಲೇಜ್ಗಳು ಸಹ ಅದಾವೆ ನಮ್ಮಲ್ಲಿ. ಇವತ್ತಿಗೆ ನಾವು 2016 ಸ್ಟ್ರೆಂತ್ಗೆ ಈ ಸ್ಟ್ರೆಂತ್ಗೆ ಭಾಳ ವ್ಯತ್ಯಾಸ ಐತೆ. ಅವಾಗ ಏನಂದ್ರೆ 300 ಚಿಲ್ಡ್ರ ಇತ್ತು ಅಷ್ಟೇ. ನಮಗೆ ಜಾಯಿಂಟ್ ಡೈರೆಕ್ಟರ್ 300 ಚಿಲ್ಡ್ರ ಸ್ಟ್ರೆಂತ್ ಐತಿ. ಈ ಕಾಲೇಜ್ ಬಗ್ಗೆ ಅಷ್ಟು ಇನ್ನು ಸೂಕ್ತ ಅಲ್ಲ ಅಂತೇಳಿ ಜಾಯಿಂಟ್ ಡೈರೆಕ್ಟರ್ ಕಳಿಸಿದ ವಿಷಯ ಗೊತ್ತಾಯ್ತು. ನನಗೆ 1 ವರ್ಷ ಹಿಡಿತಾರೆ ಯಾಕೆ ಹಿಂಗಾತು ಅಂತೇಳಿ. ತಿರುಗಿ ಅವರು ಸಿದ್ದರಾಮಯ್ಯ ಸ್ಥಿತಿಗೆ ಕರ್ಕೊಂಡು 2018ರಲ್ಲಿ ಸಿದ್ದರಾಮಯ್ಯ ಲೆಟರ್ ಬರೋದ್ರು, ಲೆಟರ್ ಬರೋದ್ರು ಅಂದ್ರೆ ಕೆಲಸ ಮಾಡೋದು ಪ್ರಯತ್ನ ಮಾಡಿದ್ರು. ಅವಾಗ ಜಾಯಿಂಟ್ ಡೈರೆಕ್ಟರ್ ಏನ್ ಮಾಡಿದ್ರೆ 300 ಶ್ರದ್ಧೆ ಕೊಡೋಕ್ಕಾಗಲ್ಲ ಅಂತ ಬರೆದ್ಬಿಟ್ರು ಅವರು. ತಿರುಗಿ ಆ ವಿಷಯ ಗೊತ್ತಾದ್ಮೇಲೆ ಮತ್ತೆ ನಾವೇನ್ ಮಾಡಿದ್ವಿ ಅಂದ್ರೆ ಮತ್ತೆ ಅಪ್ರೋಚ್ ಮಾಡ್ಕೊಂಡು ಮತ್ತೆ ಪಾದಯಾತ್ರೆ ಮಾಡಿದ್ವಿ. ಅವಾಗ ನಾವೇಂದ್ರ ಬೊಮ್ಮಳ್ಳಿಗೆ ವಿದ್ಯಾರ್ಥಿಗಳನ್ನ ಮತ್ತು ರೈತರು ಕರ್ಕೊಂಡ್ಬಂದು ನಮ್ದು ಏನಂದ್ರೆ ನಮ್ಮ ಭಾಗ 2 ಬೇಡಿಕೆ ಪ್ರಮುಖವಾಗಿ. ಒಂದು ಡಿಗ್ರಿ ಕಾಲೇಜ್, ಒಂದು ಸೆಕೆಂಡ್ ಲಿಫ್ಟಿಫಿಕೇಶನ್ ಅಂತ ಹೇಳಿ. ಅದು ಲಿಫ್ಟಿಫಿಕೇಶನ್ ಬಗ್ಗೆ ಆಮೇಲೆ ಹೇಳ್ತೀನಿ. ಡಿಗ್ರಿ ಕಾಲೇಜ್ ಅಂದ್ರೆ ನಾನು 3 ಸಲ ನಾವು ಹುಡುಗರು ಕರ್ಕೊಂಡ್ಬಂದು ಅಗ್ರಬಳ್ಳಿಗೆ ಬಂದು ಪಾದಯಾತ್ರೆ ಮಾಡಿದ್ವಿ. ಒಂದ್ಸಲ ನಮ್ಮೂರಲ್ಲಿ ಪತ್ರ ಅಂಚೆ ಕಚೇರಿಗೆ ಬಂದು ಹುಡುಗರು ಕರ್ಕೊಂಡ್ಬಂದು ಪತ್ರ ಹಾಕಿದ್ವಿ. ಆಮೇಲೆ ಅವಾಗ ಬಿಜೆಪಿ ಗೌರ್ಮೆಂಟ್ ಇತ್ತು. ಬಿಜೆಪಿ ಗೌರ್ಮೆಂಟ್ ನಮಗೆ ಅನಿಸ್ತು, ನಾವು ರಾಷ್ಟ್ರಪತಿಗೆ ಮತ್ತು ಪ್ರಧಾನಮಂತ್ರಿಗೆ 3,000 ಲೆಟರ್ಸ್ ಹುಡುಗರು ಕೊಟ್ಟು ಬರ್ಸಿದ್ವಿ. ಅದಕ್ಕೆ ರಿಪ್ಲೈಸ್ ಬಂದು, ಬಟ್ ಪ್ರಧಾನಮಂತ್ರಿಯಿಂದ ಬರಲಿಲ್ಲ. ಬಟ್ ರಾಷ್ಟ್ರಪತಿ ಒಂದು ರಿಪ್ಲೈ ಬಂತು, ಸೂಕ್ತ ಕ್ರಮ ಕೈ ಕೊಡ್ರಿ. ನಮಗೆ ಅಂದ್ರೆ ಇಲ್ಲಿ ಬಿಜೆಪಿ ಗೌರ್ಮೆಂಟ್ ಐತೆ, ಅಲ್ಲಿ ಅವರಿಂದ ಆಗ್ತದೆ ಅನ್ನೋದು ಆಸೆ ಇತ್ತು. ಅವಸ್ಥಿತಿಗೇನ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾವು ಪಾದಯಾತ್ರೆ ಮಾಡಿದ್ವಿ. ನಾವು ಈಗ ಆಲ್ರೆಡಿ ತಾಲೂಕಾ ಕೇಂದ್ರದಲ್ಲಿ ಒಂದು ಪದವಿ ಕಾಲೇಜ್ ಇದೆ. ಮತ್ತೆ ಎಲ್ಲಾ ಹೋಬಳಿಗಳಲ್ಲೂ ಪದವಿ ಕಾಲೇಜ್ ಬೇಕು ಅಂತ ಬೇಡಿಕೆ ಸಲ್ಲಿಸಿದೆ. ಅದು ಎಷ್ಟು ಮಟ್ಟಿಗೆ? ಏನಿಲ್ಲ, ಯಾಕಂದ್ರೆ ಫೀಡಿಂಗ್ಸ್ ಕಾಲೇಜ್ಗಳು ಅದ ನಮ್ಮಲ್ಲಿ. ತಂಬಳ್ಳಿಯಲ್ಲಿ ಈಗ ಇವತ್ತು ನೋಡ್ರಿ, ಇವತ್ತು ಸ್ಟ್ರೆಂತ್ ನಮ್ದು 350 PUC ಕಾಲೇಜಿಗೆ ಐತಿ. ಆಮೇಲೆ ಹಂಸಾರದಾಗ PU ಕಾಲೇಜ್ ಐತಿ, ರೋಡ್ ಕಾಲೇಜ್ ಐತಿ. ಆಮೇಲೆ ನಿಮಗೆ ಮೋರ್ಗೇರಿ 8 ಕಿಲೋಮೀಟರ್ ಆಯ್ತದ, ಅಲ್ಲಿ PU ಕಾಲೇಜ್ ಇದೆ. ಆಮೇಲೆ ಬಾಸಿನೊಳ್ಳೆ PU ಕಾಲೇಜ್ ಇದೆ. ಇವತ್ತು ನಾವು ಲೆಕ್ಕದ ಪ್ರಕಾರ ಆಮೇಲೆ ITI ಕಾಲೇಜುಗಳು ಅದಾವ. ಹಂಸಾರದಾಗ ಇದೆ, ನಮ್ಮೂರಲ್ಲಿದೆ. ಆಮೇಲೆ ITI ಎಲ್ಲ ಸ್ಟ್ರೆಂತ್ಗಳು ಸೇರಿ ಇವತ್ತು 550 ಸ್ಟ್ರೆಂತ್ ಐತಿ ನಮಗೆ. ಆ ರೀತಿ ನಮಗೆ ಜಾಯಿಂಟ್ ಡೈರೆಕ್ಟರ್ ಇತ್ತೀಚೆಗೆ ಮತ್ತೆ ಒಂದ್ಸ ಬೆಂಗಳೂರಿಗೆ ಕಮಿಷನ್ ಆಫೀಸ್ ಕಳಿಸಿದಾರೆ. ಇಲ್ಲ ನಾವು BA BCom ಇಲ್ಲಿ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ನಮ್ದು ಏನಂದ್ರೆ ನಾವು ನಮ್ಮ ಭಾಗದಲ್ಲಿ ಇಲ್ಲಿ ಏನಕ್ಕಂದ್ರೆ ತಂದೆ ತಾಯಿ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಬೊಮ್ಮಳಿಗೆ ಕಳ್ಸಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಹುಡುಗಿಯರ್ನ. ಎಲ್ಲರೂ ಅಷ್ಟೇ, ಎದಕ್ ಬೇಕು ಬಿಡಪ್ಪ, ಸ್ಟ್ರೆಂತ್ ಐತೆ, ಆಮೇಲೆ ದಿವಸ ಓಡಾಡ್ಬೇಕು, ಬಸ್ಸಿಗೆ ಬಜಿತ
ಆಮೇಲೆ ಹುಡುಗ ಪರಿಸ್ಥಿತಿ ಸರಿಗಿಲ್ಲ, ಎಲ್ಲ ಮೊಬೈಲ್ ಅದಾವು ಪ್ರಸಿದ್ಧ ಅಂತೇಳಿ ಭಾಳ ಮಂದಿ ಅಲ್ಲೇ ಆಗ್ಬಿಡ್ತೈತಿ. ನನ್ನ ಉದ್ದೇಶ ಅಂದ್ರೆ ಒಬ್ಬ ಹುಡುಗಿಯರಿಗೆ ಇದರಿಂದ ಅವಕಾಶ ವಂಚಿತರಾಗ್ತಾರೆ, ಸ್ಥಳೀಯವಾಗಿ ಸ್ಥಳೀಯವಾಗಿ ಸುತ್ತಮುತ್ತ ಅವಕಾಶ. ಯಾಕಂದ್ರೆ ನಮ್ಮ ತಂಬಳ್ಳಿ ಗ್ರಾಮದಲ್ಲಿ 25-30 ಹಳ್ಳಿಗಳು ಕವರ್ ಆಗ್ತವೆ, ಬರೀ ಮೂರಂತ ಅಲ್ಲ, ಅದು 25-30 ಹಳ್ಳಿ ತಂಬಳ್ಳಿಗೆ ಹತ್ರ 8 ಕಿಲೋಮೀಟರ್ 5 ಕಿಲೋಮೀಟರ್ ಅದಾವ ಎಲ್ಲವು. ತಂಬಳ್ಳಿಯಲ್ಲಿ ಕಾಲೇಜ್ ಆಗ್ಬಿಟ್ರೆ ಅಂತಂದ್ರೆ ಅಲ್ಲಿ ಹುಡುಗಿಯರು ಮತ್ತೆ 3 ವರ್ಷ ಓದ್ತಾರಂತೆ. ಅವಾಗ ಸರ್ಕಾರಗಳೆಲ್ಲ ಇವತ್ತು 1ನೇ ಕ್ಲಾಸಿಂದ ಮಾಸ್ಟರ್ ಡಿಗ್ರಿ ಫ್ರೀ ಎಜುಕೇಶನ್ ಇರೋದ್ರಿಂದ. ಅಲ್ಲ, ನಾನು ಹೇಳೋದೇನಂದ್ರೆ ಬಹಳ ಪ್ರಮುಖವಾದ ಬೇಡಿಕೆ ಇಟ್ಕೊಂಡೇ ತಾವು ಪಾದಯಾತ್ರೆ ಮಾಡಿದ್ರಿ, ಅದೆಲ್ಲ ಮಾಡಿದ್ರಿ. ಆದ್ರೆ ನಿಮ್ಮ ಜೊತೆಗೇನೆ ನೀವು ಶಾಸಕರ ಅತ್ಯಂತ ನಿಕಟವರ್ತಿಗಳಾಗಿದ್ರಿ, ಬಹಳ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರಿ, ಅದನ್ನ ಅವಾಗ್ಲೇ ಈಡೇರಿಸಬಹುದಾಗಿತ್ತು. ಅಲ್ಲ, ಈಡೇರ್ಸದ ನಾವು ಅವ್ರ ನಮ್ಮ ಜೊತೆಗಿದ್ದ ಭೀಮನಾಯಕ್ ಅವರು 2 ಸಲ MLA ಇದ್ದು, ಅವ್ರ ಜೊತೆ ಬಹಳ ಪ್ರಯತ್ನ ಮಾಡಿದ್ರೆ, ಅವರು ವಿಧಾನಸೌಧದಲ್ಲಿ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಆದ್ರೂ ಸ್ವಲ್ಪ ಯಾಕದು ನಮಗೆ ಆವಕ್ಕಾಯ್ತು. ಅವಾಗ ಏನು ಒಂದು ಸಮಸ್ಯೆಗಳು ಏನಂದ್ರೆ, ಇವು ಗೌರ್ಮೆಂಟ್ ಇದ್ದಾಗ ನಮ್ಮ MLA ಬೇರೆ ಪಾರ್ಟಿ, ನಮ್ಮ MLA ಇದ್ದಾಗ ಆ ಗೌರ್ಮೆಂಟ್ ಬೇರೆ ಇದ್ದಾಗ ಸ್ವಲ್ಪ ಸಹಜವಾಗಿ ಸ್ವಲ್ಪ ಅದು ಹಿನ್ನಡೆ ಆದಾಗ್ತೈತಿ. ಆಮೇಲೆ ನಾವು ಸ್ವಲ್ಪ ಒಂದು ಪಕ್ಷದಲ್ಲಿ ಕುರ್ಸಿರೋದ್ರಿಂದ ನಾವೇ ಕಾಲಡಿಗೆ ಪಾದಯಾತ್ರೆ ಏನು ಮಾಡಿದ್ರೆ ಸಮಯ ಅಪೋಸಿಟ್ ಪಾರ್ಟಿ ಅವ್ರಿಗೆ ಕ್ರೆಡಿಟ್ ಎಲ್ಲಿ ಹೋಗುತ್ತೆ ಅನ್ನೋದು ಅದು ಗಮನ ಇದ್ದೇ ಇರ್ತದೆ, ಕಾಮನ್. ಅದ್ರ ಬಗ್ಗೆ ಆದ್ರೆ ಇಂತಹ ಬೇಡಿಕೆಗಳು ಬಂದಾಗ ರಾಜಕೀಯ ಹುಡುಕ್ಬಾರ್ದು, ಯಾರು ಹುಡುಕ್ಬಾರ್ದು, ನಾವು ಹುಡುಕ್ಬಾರ್ದು, ಇನ್ನೊಬ್ರು ಹುಡುಕ್ಬಾರ್ದು. ಯಾಕಂದ್ರೆ ನನಗ್ ಗೊತ್ತಿದ್ದಂಗ ಕಾಲೇಜ್ ಬೇಕು ಅಂತೇಳಿ ಜಿಲ್ಲಾ ಮಟ್ಟಕ್ಕೆ 50 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಇಡೀ ಕರ್ನಾಟಕ ಯಾರಲ್ಲ ಅನಿಸ್ತದೆ ನನಗೆ. 50 ಕಿಲೋಮೀಟರ್ ಹುಡುಗ ಕರ್ನಾಟಕ ಕಾಲೇಜ್ ಬೇಕಂದ್ರೆ ಯಾರು ಪಾದಯಾತ್ರೆ ಮಾಡಿದ್ರು, ತಾಲೂಕಿಗೆ ಏನಾರು ಮಾಡಿರ್ಬೋದು. ಆದ್ರೆ ಸರ್ಕಾರ ಎಲ್ಲ ಗಮನ ಮಾಡಿ, ಅಧಿಕಾರಿಗಳು ಗಮನ ಮಾಡಿ, ಈಗ 50 ಲೆಕ್ಕಕ್ಕೆ 500 ಸ್ಟ್ರೆಂತ್ ಐತಿ ಇವತ್ತು ನಮಗೆ, ಕೊಡ್ಲೇಬೇಕು ಅವ್ರು. ಅದಕ್ಕೆ ಈಗ ಪದವಿ ಕಾಲೇಜ್ ಸ್ಥಾಪನೆ ಯಾವ ಹಂತದಲ್ಲಿ ಇದೆ? ಈಗ ನೋಡ್ರಿ, ಮತ್ತೆ ಮೊನ್ನೆ ನಾವೊಂದು ಏನ್ ಮಾಡಿದ್ವಿ, ಒಂದು ಗೌರ್ಮೆಂಟ್ ಫೋಟೋ ಬರ್ತಿತ್ತು, ಫೋನ್ ಮುಖಾಂತರ ನಮ್ಮ ಸಮಸ್ಯೆಗಳನ್ನ ಹೇಳ್ಬೇಕಾಗಿತ್ತು. ಅದನ್ನ ನಾನು ನಮ್ಮ ಫ್ರೆಂಡ್ಸ್ ಕೂಡ ಮಂಜುನಾಥ್ ಪಾಟೀಲ್ ಅಂತಾನ, ಆ ಫ್ರೆಂಡ್ ಕೂಡ ನಾವು ಗೌರ್ಮೆಂಟ್ ರಿಜಿಸ್ಟರ್ ಮಾಡಿದ್ವಿ ನಮ್ಮ ಕಂಪ್ಲೇಂಟ್. ಅಲ್ಲಿಂದ ಒಂದು ಲೆಟರ್ ಬಂತು, ಎಲ್ಲ ನಿಮ್ದು ಇದು ಮಾಡಿದ್ದು ನಮಗೆ ಲೆಟರ್ ಬಂದಿದೆ, ಜಾಯಿಂಟ್ ಡೈರೆಕ್ಟರಿ ಕಳಿಸಿದ್ವಿ, ರಿಪೋರ್ಟ್ ಕಳಿಸ್ರಿ ಅಂತ ಹೇಳಿ. ಜಾಯಿಂಟ್ ಡೈರೆಕ್ಟರಿ ನಾವು ಮಾತಾಡಿದ್ವಿ. ಇಲ್ಲ ರೀ, ನಾವು 3 ಸಲ ರಿಪೋರ್ಟ್ ಕಳಿಸಿದ್ವಿ ಕಮಿಷನರ್ ಆಫೀಸ್ಗೆ, ನೀವು ಮಾಡ್ಬೇಕು ಅಂತ ಹೇಳಿ. ಬಟ್ ಅಲ್ಲಿ ಯಾಕೆ ಹಂಗಾಗ್ತದೆ ಗೊತ್ತಾಗುತ್ತಲ್ಲ, ಇನ್ನೊಂದ್ಸಲ ಕಳಿಸ್ತೀನಿ ಅಂತ ಹೇಳಿ ಆ ಲೆಟರ್ ನನಗೆ ಕೊಟ್ಟಿದ್ದಾರೆ. ಮತ್ತೆ ಅವ್ರು ರೆಕಮೆಂಡ್ ಮಾಡಿದ್ದಾರೆ, ಇಲ್ಲ ಈ ಸಲ 500 ಎಷ್ಟು ಐತಿ, ನೀವು ಮಾಡ್ಬೇಕು ಅಂತೇಳಿ ಅವ್ರು ರೆಕಮೆಂಡ್ ಮಾಡಿದ್ದಾರೆ. ನಮಗೆ ಅದು ಖುಷಿ ಐತಿ. ಈಗ ಅದಕ್ಕೆ ಇದು ನೋಡ್ತೀವಿ, ಇದು ಆಗಿದ್ರೆ ಆಮೇಲೆ ಈಗ ನಮ್ಮಲ್ಲಿ ಅಂದ್ರೆ ಈಗ ನಮ್ಮ ನಿಕಟ ನಾವು ವೀರಶೈವ ವಿದ್ಯಾವರ್ತಕ ಸಂಘದ ಮತ್ತೆ ತಮ್ಮ ಸಹೋದರರು ಕೂಡ ಅದರಲ್ಲಿ ಡೈರೆಕ್ಟರ್ ಆಗಿದ್ರು. ಮತ್ತೆ ತಾವು ಯಾಕೆ ವಿವಿ ಸಂಘದಿಂದನೇ ಅಲ್ಲಿ ಪದವಿ ಕಾಲೇಜನ್ನ ಆರಂಭ ಮಾಡಿದ್ವಿ? ಈಗ ನೀವು ಹೇಳೋದು ಕರೆಕ್ಟ್ ಐತಿ. ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ವಿ, ನಮ್ಮ ಬ್ರದರ್ ಇದ್ರು. ಬಟ್ ಏನಂದ್ರೆ ಅದ್ರ ಬಗ್ಗೆ ಹುಡುಗರಿಗೆ ಭಾಳ ತೊಂದರೆ ಆಗ್ತದೆ. ಯಾಕೆ ತೊಂದರೆ ಆಗ್ತದೆ ಅಂದ್ರೆ, ಅಲ್ಲಿ ನಾವು ಪ್ರೈವೇಟ್ ಕಾಲೇಜ್ ಮಾಡ್ಕೊಳ್ಳಿ ಅಂದ್ರೆ ಫೀಸ್ ಕಟ್ಬೇಕಾಗ್ತದೆ. ಗೌರ್ಮೆಂಟ್ ಕಾಲೇಜಲ್ಲೇ ಫೀಸ್ ಇರಲ್ಲ. ಆಮೇಲೆ ಗೌರ್ಮೆಂಟ್ ಫೆಸಿಲಿಟೀಸ್ ಏನು ಸಿಗಲ್ಲ. ಗೌರ್ಮೆಂಟ್ ಫೆಸಿಲಿಟೀಸ್ ಅಂದ್ರೆ ಏನು, ಈ ಕಂಪ್ಯೂಟರ್ ಕೊಡ್ತಾರ, ಇಲ್ಲ ಬುಕ್ಸ್ ಕೊಡ್ತಾರ. ಆಮೇಲೆ ಆ ಗೌರ್ಮೆಂಟ್ ಹೇಳತ್ತಪ್ಪ ಅಂದ್ರೆ ಸಾಕಷ್ಟು ಗ್ರಾಂಟ್ಗಳು ಬರ್ತಾವೆ, ಒಳ್ಳೆ ರೂಮ್ಗಳು ಬರ್ತಾವೆ, ಆಟ ಪಾಠದಲ್ಲೂ ಸಿಗ್ತಾವೆ. ಆಮೇಲೆ ಲೆಕ್ಚರ್ಸ್, ಕ್ವಾಲಿಫೈಡ್ ಲೆಕ್ಚರ್ಸ್ ಬರ್ತಾರ. ನಾವು ಪ್ರೈವೇಟ್ ಕಾಲೇಜ್ ಮಾಡ್ರಿ ಏನ್ ಮಾಡ್ತೀವಿ, ನಾವು MA ಆದವ್ರನ್ನ ಇಲ್ಲ MEd ಆದವ್ರನ್ನ BEd ಬಂದು ಏನೋ ಮಾಡಿದ್ವಿ. ಬಟ್ ಕ್ವಾಲಿಟಿ ಎಜುಕೇಶನ್ ಸಿಗೋದಿಲ್ಲ. ಆ ಉದ್ದೇಶಕ್ಕೆ ನನಗೆ ಏನಂದ್ರೆ ಡಿಗ್ರಿ ಕಾಲೇಜ್ ಆಗ್ಬೇಕು. ನಮ್ಮಲ್ಲಿ 2.5 ಎಕರೆ ಭೂಮಿ ಸಿಗುತ್ತೆ, ನಾವು ತಗೊಳ್ತೀವಿ, ಕಾಲೇಜಿಗೆ ತಗೊಟ್ಟಿದ್ವಿ ನಾವು. ಯಾಕಂದ್ರೆ ನಮ್ಗೆ ಭೂಮಿ ಇಲ್ಲ ಪ್ರಶ್ನೆ ಇಲ್ಲ, 2.5 ಎಕರೆ ಭೂಮಿ ತಗೊಳ್ತೀವಿ. ಆಮೇಲೆ ನನಗೊಂದು ವಿಶ್ವಾಸ ಐತಿ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಂಬಳ್ಳಿ ಗ್ರಾಮಕ್ಕೆ ಬಂದಂತ ಅಭ್ಯರ್ಥಿ ಬಂದ್ರು ನಮ್ಮ ಲೋಕಸಭಾ ಸದಸ್ಯರಾದ ತುಕಾರಾಮ್ ಸರ್ ಅವರು ಮತ್ತು ನಮ್ಮ ಭೀಮನಾಯಕ್ ಅವರು ಇಬ್ಬರು ಸ್ಥಿತಿ ಅವತ್ತು ನಮ್ಮ ಪಬ್ಲಿಕ್ ಭಾಷಣದಲ್ಲಿ ಹೇಳಿದ್ರು, ಇಲ್ಲ ನಾವು ತಂಬಳ್ಳಿಯಲ್ಲಿ ಬಹು ಬೇಡಿಕೆ ಕಾಲೇಜ್ ಒಂದು ಮತ್ತೆ ಲಿಫ್ಟಿಗೇಷನ್ 2 ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ, ಆ ನಿರೀಕ್ಷೆಯಲ್ಲಿ ನಾವು ಇದೀವಿ, ಪಾಸಿಟಿವ್ ನಿರೀಕ್ಷೆಯಲ್ಲಿ ಇದೀವಿ. ಇತ್ತೀಚೆಗೆ ಸದನ ನಡೀತು, ಆ ಸದನದಲ್ಲಿ ತಮ್ಮ ಕಾಲೇಜ್ ಸಂಬಂಧಪಟ್ಟ ಏನಿಲ್ಲ, ಇಲ್ಲಿ ಶಾಸಕರು ಅದ್ರ ಬಗ್ಗೆ ಮಾಡ್ಬೋದಾಗಿತ್ತು. ಯಾಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಶಾಸಕರ ಮೇಲೆ ಅವಾಗ ಪ್ರತಿಯೊಂದು ಹಳ್ಳಿ ಬಗ್ಗೆ ಗಮನ ಇರ್ತೈತಿ, ಎಲ್ಲಿ ಏನ್ ಬೇಡಿಕೆದು ಏನಿಲ್ಲ ಏನ್ ಮಾಡ್ತಾರೆ ಅಂತೇಳಿ. ಅವರು ನಮ್ಮ ಈಗಿನ ಶಾಸಕರು ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಿ ಕೇಳ್ಬೋದಾಯ್ತು, ಮಾಡಿರಂತ ಅಲ್ಲಿ ವಿಧಾನಸೌಧ ಒತ್ತಾಯ ಮಾಡ್ಬೋದಾಯ್ತು. ಯಾಕೆ ಮಾಡಿಲ್ಲ ನನಗೆ ಗೊತ್ತಾಗ್ತದೆ, ಮಾಡಿದ್ರೆ ಚಲೋ. ಯಾಕಂದ್ರೆ ಇದರಲ್ಲಿ ಯಾವ ಪಾರ್ಟಿ ಪಂಗಡ ಹುಡುಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಜುಕೇಶನ್ ತಂದೆಯವರು ದಿವಂಗತ ಅಕ್ಕಿ ಕೊಟ್ರಪ್ಪ ಅವರು ಅಲ್ಲಿ ಕಾಲೇಜ್ ಸ್ಥಾಪನೆ ಮಾಡಿದ್ರೆ ಒಂದಷ್ಟು 20 ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನು ನಾನು ಡೊನೇಟ್ ಮಾಡ್ತೇನೆ ಅಂತ ಹೇಳಿದೆ. ಈಗ ತಾವು ಆ ಮಾತಿಗೆ ಹೇಗೆ ತಾವು? ಇಲ್ಲ, ಕಾಲೇಜ್ ನಾವು ಮಾಡಿದ್ರೆ ನಮ್ಮ ಬ್ರದರ್ಸ್ ನಾವೆಲ್ಲ ಮಾತಾಡಿದ್ವಿ, ಕಾಲೇಜ್ ಮಾಡಿದಪ್ಪ ನಾವು ಕೊಡಕ್ಕೂ ರೆಡಿ ಇದೀವಿ. ಬಟ್ ಅಂದ್ರೆ ನಮ್ಮ ಬ್ರದರ್ ಹೆಸರು ಇಡ್ಬೇಕು ಅನ್ನೋ ಒಂದು ಆಸೆಯಿಂದ ಇದ್ದಿದ್ದು. ಈಗ ಆ ವಿಷಯಕ್ಕೆ ಬದ್ರಿದೀವಿ, ನಾವು ಕೊಡಕ್ ರೆಡಿ ಇದೀವಿ. ಏನ್ ಎಷ್ಟು ದಾನ ಮಾಡಿದ್ರು? 20 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ರೆಡಿ ಇದೀವಿ. ತಮ್ಮ ಹೆಸರು ಇಟ್ಟರೆ ಒಳಗಿದೆ. ಅದ ನಂತರ ಕಾಲೇಜಿಂದ ಆದ್ಮೇಲೆ ನಮಗೆ ಇನ್ನೊಂದು ಪ್ರಮುಖವಾದ ಬೇಡಿಕೆ ಅಂದ್ರೆ ನೀರಾವರಿ ಬಗ್ಗೆ. ನಮ್ಮಲ್ಲಿ
ಯಾಕಂದ್ರೆ ನಾವು ಡ್ಯಾಮ್ ಕಟ್ಟಿದಾಗ ಮ್ಯಾಗ ನಮ್ಮಲ್ಲಿ 7 ನೀರಾವರಿ ಅಂದ್ರೆ ಯಾವ ರೀತಿ ನೀರಾವರಿ? ಸಣ್ಣ ನೀರು ಏತ ನೀರಾವರಿ. ಈಗ ನಮ್ಮಲ್ಲಿ ಒಂದು 7 ಲಿಫ್ಟಿಗೇಶನ್ ತಮ್ಮಳಿ ಸುತ್ತಮುತ್ತಲ 7 ಲಿಫ್ಟಿಗೇಶನ್ ಅದಾವ. ಬಟ್ ತಮ್ಮಳಿ ಲಿಫ್ಟಿಗೇಶನ್ ತಮ್ಮಳಿ ಭಾಗದ ಭೂಮಿಗಳು ಬಹಳ ಆಗ್ತಾ ಇಲ್ಲ, ಎಲ್ಲ ಬೇರೆ ಕಡೆ ಆಗ್ತದೆ. ಈಗ ಇರೋ ಏತ ನೀರಾವರಿ ಯೋಜನೆ ಇದೆ ನಿಮ್ಮಲ್ಲಿ ಆಲ್ರೆಡಿ. ಹೌದೌದು. ಅದು ಯಾಕೆ ಅದು ಪರ್ಪಸ್ ಸರ್ವ್ ಆಗ್ತಾ ಇಲ್ವಾ ಹೇಗೆ? ಅದೇನಂದ್ರೆ ಅದು 1976 3,000 ಎಕರೆಗೆ ಆಗಿತ್ತು ಅದು. ಬಟ್ ಇವತ್ತೇನಂದ್ರೆ 1,400 ಎಕರೆ ಆಗ್ತದೆ. ಯಾಕಂದ್ರೆ ಊರು ಬೆಳೆದಿದೆ, ಕೆಲವೊಂದು ಕಾಲುವೆಗಳು ಕಿಡಿಸ್ಕೊಂಡು ತಮ್ಮ, ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ನೀರು ಬೇಗ ಸಿಗ್ತಾವೆ ಬೋರ್ ಹಾಕಿದ್ರೆ. ಏನಪ್ಪ ಲಿಫ್ಟಿಗೇಶನ್ ಬೇಡ ಅಂತೇಳಿ ಅದನ್ನ ಕ್ಲೋಸ್ ಮಾಡಿ ಮುಚ್ಕೊಂಡ್ಬಿಟ್ರೆ, ಹಿಂಗಾಗಿ 1,400 ಆಕೈತಿ. ಇನ್ನು 1,500 ಎಕರೆ ನೀರ್ ಐತಲ್ಲ, ಆ ನೀರು ಸ್ವಲ್ಪ ವೇಸ್ಟ್ ಆಗ್ತದೆ. ನಾವೇಂತೀವಿ ಅದನ್ನ ಸೆಕೆಂಡ್ ಸ್ಟೇಜ್ ಮಾಡಿಬಿಟ್ರೆ ಅದನ್ನ ಏನು ನಮ್ಮಲ್ಲಿ ಬರಡು ಭೂಮಿ ಏನದಾವಲ್ಲ ಈಗ ಬಸಕೋಡ್ ತಗೊಂಡ, ಬಸಕೋಡು, ಕೃಷ್ಣಾಪುರ, ಚಿತ್ರಕೋಡು, ಕಂಬಳಿ ಏನಿದಲ್ಲ ಆ ಏರಿಯಾದಾಗ ಕೊಟ್ಟನಪ್ಪ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗೈತೆ. ಆಮೇಲೆ ನಾವು ಹೊಸ ಏತ ನೀರಾವರಿ ಮಾಡಕಪ್ಪ ಅಂದ್ರೆ ವಾಟರ್ ಪರ್ಮಿಷನ್ ಪ್ರಾಬ್ಲಮ್ ಆಗ್ತದೆ. ಇದ್ದಿದ್ದೆ ಈಗೇನ ನಾವು 3,000ದಾಗ 1,500 ಆಕೈತೆ, ಆ ನೀರನ್ನ ಅಲ್ಲಿ ತಗೊಂಡ್ಬಿಟ್ರೆ ಯಾವ್ದು ಇಲ್ಲೇ ಗೌರ್ಮೆಂಟ್ ಲೆವೆಲ್ದಾಗ ಸಮಸ್ಯೆ ಮುಗಿದೋಗ್ಬಿಡ್ತೈತಿ. ವಾಟರ್ ಪರ್ಮಿಷನ್ ಮತ್ತೆ 4-5 ವರ್ಷಕ್ಕೆ ಇಡಬಿಡ್ತೈತಿ. ಆಮೇಲೆ ಆಗದ ಮಾತು ನಾವು. ಓಕೆ, ಇತ್ತೀಚೆಗೆ ಸದನದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಸತೀಶ್ ಅವರು ಅದನ್ನ ಗಮನ ಸೆಳೆದಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನಿಜವಲ್ಲ, ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡ್ಬೇಕಾಯ್ತು. ಯಾಕಂದ್ರೆ ಮೊದಲೆಲ್ಲ ಅವ್ರಿಗೆ ಅಪ್ರೋಚ್ ಮಾಡಿದ್ವಿ, ಅವರು ಲಾಸ್ಟ್ ಟೈಮ್ ಒಂದ್ 2 ವರ್ಷದಿಂದ ಪ್ರಯತ್ನ ಹೇಳಿದ್ರು. ಈಗ ಸತಿ ಮೊನ್ನೆ ಸತಿ ನಿಜವಲ್ಲ ನಾವು ನಮ್ಮ ಭಾಗದ ಬಹಳ ಮಂದಿ ಖುಷಿ ಅವ್ರ ಬಗ್ಗೆ, ಬಹಳ ಥ್ಯಾಂಕ್ಸ್ ಅವ್ರಿಗೆ. ಯಾಕಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಯಾಕಂದ್ರೆ ಬಳ್ಳಾರಿ ಇರ್ತಕ್ಕಂಥ ಎಂಪಿಗಳು ಈ ಕಡೆ ನಮ್ಮ ಪಶ್ಚಿಮ ತಾಲೂಕು ಬಗ್ಗೆ ಒಬ್ರು ಗಮನ ಹರಿಸಂಗ ಸಮಸ್ಯೆಗಳ ಬಗ್ಗೆ. ಆದ್ರೆ ಅವ್ರ ಸತೀಶ್ ಸರ್ ಅವರು ನಮ್ಮ ತಮ್ಮಳಿ ಬಗ್ಗೆ ಏಕ ನೀರಿನ ಬಗ್ಗೆ ಗಮನ ಸೆಳೆದಾರ. ಆಮೇಲೆ ನಮ್ಮ ಮಂತ್ರಿಗಳ ಸತಿಗೆ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿದರೆ ರೀಸರ್ವೆ ಮಾಡಿ ನಾವು ಈಗ ತಮ್ಮಳಿಗೆ ಸದ್ಯಕ್ಕೆ ಬೇಕಾಗಿರೋದು ಈಗ 3,000 ಸದ್ಯ 4 ಮೋಟರ್ಗಳು ಅವ್ನ ನಡೀಲಿಕ್ಕೆ ಒಂದು 4,500 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಿದ್ದಾರೆ. ಆಮೇಲೆ ಇದು ಆಗದೆ ಸರ್ವೆ ಮಾಡಿ ಬಂದತ್ತಪ್ಪ ನಿಮಗೆ 44 ಕೋಟಿ ಪ್ರಾಜೆಕ್ಟ್ ಕೊಟ್ಟರು. ಈಗ ಅದೇನೋ 44 ಕೋಟಿ ಬೇಕಂತ ಅಧಿಕಾರ ವರದಿ ಬಂದ್ರೆ ಅದನ್ನ ಮುಂದೆ ಬಜೆಟ್ ಮಾಡ್ತೀನಿ ಅಂತಂದು ಹೇಳಿದ್ದಾರೆ. ಇಲ್ಲಿ ಶಾಸಕರ ಸ್ಥಿತಿ ಅದ್ರ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕು, ಪ್ರಯತ್ನ ಮಾಡಬೇಕು. ಇದರಲ್ಲಿ ಯಾವ್ದೋ ಪಾರ್ಟಿ ಪಕ್ಷಗಳು ಹುಡುಕ್ಬಾರ್ದು, ಜನರಿಗೆ ಒಳ್ಳೇದಾಕತ್ತಂದ್ರೆ ಮಾಡ್ಬೇಕು. ಈಗ ಬೋಸರಾಜ್ ಅವರು ಮಾನ್ಯ ಸಚಿವರು ಭರವಸೆ ಕೊಟ್ಟಿದ್ದಾರೆ, ಹಾಗಾಗಿ ಭರವಸೆ ಈಡೇರಬಹುದು ಅಂತಾನೆ ಹೇಗೆ? ನಾವು ಈಡೇರುತ್ತೆ ಅಂತಂದ್ರೆ ನಮ್ಗೆ ಆಸೆ ಬಹಳ ಇದೆ, ನಮ್ಗೆ ಬಹಳ ಆಸೆ ಇದೆ. ನಮಗೆ ಕಾಲೇಜ್ ಒಂದು ಮತ್ತೆ ಲಿಫ್ಟಿಗೇಶನ್ ಬೋಸರಾಜ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ರು ಅವರು, ನಿಮ್ಗೆ ಅವಶ್ಯಕತೆ ಮುಂದಿನ ಬಜೆಟ್ ನಲ್ಲಿ ಅಕಸ್ಮಾತ್ ಈ ಯೋಜನೆ 4.5 ಕೋಟಿ ಇದು, ಆ 4.5 ಕೋಟಿಯಲ್ಲಿ ಏನೇನ್ ಮಾಡ್ತಾರೆ ಅಂತ ಅವ್ರು ಭರವಸೆ ಕೊಟ್ಟಿದ್ರು. ಈ 400 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಕೆಲವು ಮೋಟರ್ಗಳು ಪ್ರಾಬ್ಲಮ್, ಸ್ಟಾರ್ಟ್ಗಳು ಪ್ರಾಬ್ಲಮ್, ಕಾಲುವೆಗಳದ್ದು. ಆಮೇಲೆ ಆಗ್ತಪ್ಪ ಅಂದ್ರೆ ಜಾಸ್ತಿ ನೀರು ಆಗ್ತೈತಿ, ಅದಾಗ್ತದೆ. ನಮಗೆ ಬೇಕಾದ್ರೆ ಹೊಸದ ಯಾವತ್ತಪ್ಪ 44 ಕೋಟಿ ರೂಪಾಯಿ ಬೇಕು. 44 ಕೋಟಿ ರೂಪಾಯಿ ಈಗ 2ನೇ ಹಂತದ ಏತ ನೀರಾವರಿ ಯೋಜನೆಯನ್ನ ಆರಂಭ ಮಾಡಲೇಬೇಕು ಅಂತ ತಮ್ಮ ಬೇಡಿಕೆ. ಈ ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸ್ತೀರಾ ಹೇಗೆ? ಖಂಡಿತವಾಗಿ ನಮ್ಗೆ ಹೇಳಿದ್ನಲ್ಲ ಆಗಲೇ, ನಮ್ ಪ್ರಮುಖವಾಗಿ ನಾನು ಸಾರ್ವಜನಿಕ ಜನಕ್ಕೆ ಬಂದ್ಮೇಲೆ ನನಗೆ ವ್ಯಾಡ ಬಹಳ ತಲೆಗೆ ಹೋಯ್ತು. ಏನಾರ ನಮ್ಮೂರ ಡಿಗ್ರಿ ಕಾಲೇಜ್ ಆಗ್ಬೇಕು, ಸ್ವಲ್ಪ ಸೆಕೆಂಡ್ ಲಿಫ್ಟಿಗೇಶನ್ ಆಗ್ಬೇಕು ಅಂತೇಳಿ. ಅದಕ್ಕೆ ಅಂದ್ರೆ ನಾವು ಎಲ್ಲರ ಹೊರಗೆ ಒಂದು ರೋಡ್ ಮಾತಾಡಿದ್ವಿ ಎಲ್ಲರ ಫ್ರೆಂಡ್ಸ್ ಜೊತೆಗೆ. ನಾವು ಮುಂದಿನ ತಿಂಗಳು ಜನವರಿ 1st ವೀಕ್ನಾಗ ಮತ್ತೊಂದ್ಸಲ ಮತ್ತೆ ಕಾಲೇಜು ಮತ್ತು ಸೆಕೆಂಡ್ ಲಿಫ್ಟಿಗೇಶನ್ ಇನ್ನೊಂದ್ಸಲ ಪಾದಯಾತ್ರೆ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಜನವರಿ 1st ವೀಕ್ನಲ್ಲಿ ನಾವು ನಮ್ಮ ಜಿಲ್ಲಾ ಕೇಂದ್ರ ಹೊಸಪೇಟೆಗೆ, ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಗೆ ನಾವು ಪಾದಯಾತ್ರೆ ಮಾಡ್ತೀವಿ. ಮತ್ತೊಂದ್ಸಲ ಸರ್ಕಾರದ ಗಮನ ಸೆಳೆತೀವಿ. ನಾವು ಯಾರಿಗೇನು ಅಲಿಗೇಷನ್ ಮಾಡಲ್ಲ, ನಮ್ ಬೇಡಿಕೆ ಮಾಡಿಕೊಡ್ರಿ ಅಂತ ಬೇಡಿಕೆ. ಯಾವ ಇದ್ರಿಗೇನ ನಮ್ಗೆ ಅವ್ರು ಮಾಡಲ್ಲ, ಇವ್ರು ಏನೇನಿಲ್ಲ, ನಮಗೆ ಬೇಡಿಕೆ ಈಡೇರ್ಬೇಕು. ಇನ್ನೊಂದ್ಸಲ ನಾವು ಪಾದಯಾತ್ರೆ ಮಾಡಿ ನಮಗೆ ನಮ್ಮ ಅತ್ಯಂತ ತುಕಾರಾಮ್ ಸರ್ ಭೀಮರೆಡ್ಡಿ ಅವ್ರಿಬ್ರು ಮನಸ್ಸು ಮಾಡಿ ರಾಯಬಿಡ್ತೈತಿ. ಪ್ರಮುಖ ಪ್ರಶ್ನೆ ಅಂತ ಹೇಳಿದ್ರೆ, ತುಕಾರಾಮ್ ಅವರು ಚುನಾವಣೆ ಸಂದರ್ಭದಲ್ಲಿ ಒಂದು ಭರವಸೆನ ಕೊಟ್ಟಿದ್ರು. ಅವ್ರ ಪ್ರಚಾರ ಸಂದರ್ಭದಲ್ಲೆಲ್ಲ ಕೂಡ ಅವ್ರು ನಿಖರವಾಗಿ ಹೇಳಿದ್ರು, ನಾನು ಈ ಏತ ನೀರಾವರಿ ಮೇಲ್ದರ್ಜೆಗೆ ಸಂಬಂಧಪಟ್ಟಂಗೆ 2ನೇ ಹಂತಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಪದವಿ ಕಾಲೇಜನ್ನು ಸ್ಥಾಪನೆ ಮಾಡೋಕೆ ಸಂಬಂಧಪಟ್ಟಂಗೆ ನಾನು ಖಂಡಿತವಾಗೂ ಸರ್ಕಾರಕ್ಕೆ ಗಮನ ಸೆಳಿತೀನಿ, ಸಾಧ್ಯವಾದ್ರೆ ನಿಮ್ ಜೊತೆಗೆ ಬಂದು ನಿಯೋಗದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಆ ಮಾತಿಗೆ ಅವರು ಭದ್ರ ಆಗಿದ್ದಾರೆ ಅಂತ ಹೇಗೆ? ಇಲ್ಲಪ್ಪ, ಆ ವಿಷಯದಾಗ ನಾವು ಸಾಕಷ್ಟು ಆ ವಿಷಯದಾಗ ಕಮ್ಯುನಿಕೇಟ್ ಮಾಡಿದ್ವಿ ನಾವು. ಆಮೇಲೆ ಏನ್ ಮಾಡಿದ್ವಿ, ಮತ್ತೆ ನಾವು ಒಂದು 2 ಲಾರಿ ಅಷ್ಟು ಜನ ಹುಡುಗರನ್ನ ರೈತರು ಕರ್ಕೊಂಡು ಹೋಗಿ ಮತ್ತೆ ಸುಂಡ್ರ ಹೋಗಿ ತುಕಾರಾಮ್ ಸರ್ ಭೇಟಿಯಾಗಿ ಅವತ್ತು ದಿವಸ ಮಹೇಶ ಸಾಹೇಬ್ ಬರ್ಬೋದು, ಬಾಬಿಟ್ಟಪ್ಪ ಅವರು, ನಮ್ಮ ಸೋದರ ಕಿಶೋರ್ ಎಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಮತ್ತೆ ಮದಟ್ ಮಾಡಿದ್ವಿ. ಅವತ್ತು ಅವರು CM ಗೆ ಲೆಟರ್ ಬರೆದಿದ್ದಾರೆ. ಲೆಟರ್ ಬರೆದು ಇದು ಹಾಗೆ ತಿರ್ಬೇಕು ಅಂತ ಲೆಟರ್ ಮಾಡಿದ್ದಾರೆ. ನಾವು ಇನ್ನೊಂದ್ಸಲ ಅವ್ರಿಗೆ ರಿಮೈಂಡ್ ಮಾಡ್ತೀವಿ. ಅವರು ಹೇಳ್ತಿಲ್ಲ, ನಾನು ಈ
ಈ ಸ್ವಲ್ಪ ತುಕಾರಾಮ್ ಸರ್ ಅವರು ಸ್ವಲ್ಪ ಆಕ್ಟಿವ್ ಇರೋದ್ರಿಂದ ಅವರು ಮತ್ತೆ ಆಮೇಲೆ ಭೀಮನಾಯಕ್ ಅವರು ಮತ್ತೆ ಶ್ರೇಯಸ್ ಶಾಸಕರು ಮನಸ್ಸು ಮಾಡಿದ್ರೆ ಆಗ್ತೈತಿ. ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆದಷ್ಟು ಬೇಗ ಅವ್ರು ಮಾಡ್ಬೇಕು ಅವರು. ಓಕೆ, ಸರ್ಕಾರಕ್ಕೆ ಕೊನೆಯದಾಗಿ ತಮ್ಮ ಒತ್ತಾಯ ಏನು? ಮತ್ತೆ ಏನು ಸಮಸ್ತ ಗ್ರಾಮಸ್ಥರ ಪರವಾಗಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರ ಪರವಾಗಿ ಕಾಲೇಜು ಬೇಕು, ನಮಗೆ ಸೆಕೆಂಡ್ ಫೇಸ್ ಏತ ನೀರು ರೆಕ್ಟಿಫಿಕೇಶನ್ ಬೇಕು. ಅದಕ್ಕೆ ಮತ್ತೊಂದ್ಸಲ ಅವ್ರಿಗೆ ಜಿಲ್ಲಾ ಕೇಂದ್ರಕ್ಕೆ ಪಾದಯಾತ್ರೆ ಮುಖಾಂತರ ನಾವು ಮನಸ್ಸು. ಧನ್ಯವಾದಗಳು ಅಕ್ಕಿ ತೋಟೇಶ್ ಅವರಿಗೆ ನಮ್ಮ ಜೊತೆಗೆ ಕೂತು ನಮಸ್ಕಾರ. ಒಂದಷ್ಟು ಆ ಗ್ರಾಮದ 2 ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ, ಪ್ರಮುಖವಾಗಿ ಅಲ್ಲಿ ಪದವಿ ಪೂರ್ವ ಕಾಲೇಜು ಮತ್ತು ಪದವಿ ಕಾಲೇಜು ಮತ್ತು ಎರಡನೇ ಹಂತದ ಏತ ನೀರಾವರಿ ಯೋಜನೆ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ತೋಟೇಶ್ ಅವರೇ. ತಮ್ಮ ಎಲ್ಲ ಪ್ರಮುಖ ಬೇಡಿಕೆಗಳು ಈಡೇರಲಿ ಅಂತ ಹೇಳಿ ಸಮಯ ನ್ಯೂಸ್ ಪರವಾಗಿ